ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು ಎಲ್ಲರೂ ಕೂಡ ಸೆಕೆಂಡ್ PUC ಸಮಾಜಶಾಸ್ತ್ರ ಸೋಷಿಯಾಲಜಿ ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಸೊ ಹಿಂದಿನ ವಿಡಿಯೋದಲ್ಲಿ 10 ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆಗಳು ಯಾವುದಕ್ಕೆ ನೀವು ರೆಡಿ ಆಗಬೇಕು, ಯಾವುದು ಬಹುಮುಖ್ಯ ಪ್ರಶ್ನೆಗಳು ಅನ್ನೋದನ್ನು ಹೇಳಿದ್ದೆ. ಈ ಬಹುಮುಖ್ಯ ಪ್ರಶ್ನೆಗಳಲ್ಲಿ ಬರೀ ಪ್ರಶ್ನೆಗಳನ್ನ ಮಾತ್ರ ಕೊಟ್ಟಿದ್ದೆ ಆ ವಿಡಿಯೋದಲ್ಲಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬಹುಮುಖ್ಯ ಪ್ರಶ್ನೆಗಳನ್ನ ನಾನು 10 ಅಂಕಕ್ಕೆ ಟೋಟಲ್ ಆಗಿ 14 ಪ್ರಶ್ನೆಗಳನ್ನ ಓದ್ಕೊಳ್ಳಿ. ಇದರಲ್ಲಿ ಕೆಲವೊಂದು 5 ಅಂಕಕ್ಕೂ ಕೂಡ ತುಂಬ ಇಂಪಾರ್ಟೆಂಟು. ಈ 14 ಪ್ರಶ್ನೆಗಳನ್ನ ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಅಂತ 14 ಪ್ರಶ್ನೆಗಳನ್ನ ಕೊಟ್ಟಿದ್ದೆ. ಅದರಲ್ಲಿ ಇಲ್ಲಿ ರೆಡ್ ಮಾರ್ಕ್ ಮಾಡಿದ್ದೀನಲ್ಲ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಆಲ್ರೆಡಿ ಹೇಳಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ನಿನ್ನೆನೇ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. 7 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೆ. ಇನ್ನು ಉಳಿದಂತಹ 7 ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಹೇಳ್ತಾ ಇದ್ದೀನಿ. ಅಲ್ಲಿಗೆ ಟೋಟಲ್ ಆಗಿ 10 ಅಂಕದ 14 ಬಹುಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಸಹಿತ ನಿಮಗೆ ಪ್ರಶ್ನೆಯನ್ನು ಹೇಳಿದಾಗತ್ತೆ. ಇಲ್ಲಿ ಮುಂದಿನ ಪ್ರಶ್ನೆ, ಪರಿಶಿಷ್ಟ ಪಂಗಡವನ್ನು ವ್ಯಾಖ್ಯಾನಿಸಿ, ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎರಡೂ ಕಾನ್ಸೆಪ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಪರಿಶಿಷ್ಟ ಪಂಗಡವನ್ನು ವ್ಯಾಖ್ಯಾನಿಸಿ, ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ. ಇಂಪೀರಿಯರ್ ಗೆಜೆಟಿಯರ್ ಪ್ರಕಾರ ಸಾಮಾನ್ಯ ಹೆಸರು, ಭಾಷೆ, ವೃತ್ತಿ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಒಂದು ಸಾಮಾನ್ಯವಾಗಿ ಒಳಬಾಂಧವ್ಯ ಸಮೂಹವಾಗಿರದ, ಆದರೆ ಮೊದಲು ಅಂತಹ ಸಮೂಹವಾಗಿದ್ದ ಕುಟುಂಬಗಳ ಸಂಗ್ರಹವೇ ಬುಡಕಟ್ಟು ಅಥವಾ ಪಂಗಡ. ಬುಡಕಟ್ಟು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು. ಮೊದಲನೇದು ಭೌಗೋಳಿಕ ಪ್ರತ್ಯೇಕತೆ. ಬುಡಕಟ್ಟುಗಳು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಾರೆ. ಆದ್ದರಿಂದ ಅವರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಸರಕಾರದ ಯಾವುದೇ ಸೌಲಭ್ಯಗಳು ದೊರೆಯುವುದಿಲ್ಲ. ಸಾಂಸ್ಕೃತಿಕ ಸಮಸ್ಯೆಗಳು. ಬುಡಕಟ್ಟುಗಳು ಇತ್ತೀಚೆಗೆ ಬಾಹ್ಯ ಜಗತ್ತಿನ ಸಂಪರ್ಕಕ್ಕೆ ಬಂದಿವೆ, ಆದರೆ ಜೀವನ ಶೈಲಿ ಬದಲಾಗಿದೆ. ಅವರದೇ ಆದ ನೃತ್ಯ, ಸಂಗೀತ, ಕರಕುಶಲ ಕಲೆಗಳು, ಸಂಸ್ಕೃತಿಗಳು ನಶಿಸುತ್ತಿವೆ. ಇತರ ಧರ್ಮಗಳು ಅವರ ಮೇಲೆ ಪ್ರಭಾವ ಬೀರುತ್ತಿವೆ. ಸಾಮಾಜಿಕ ಸಮಸ್ಯೆಗಳು. ಹೊರ ಜಗತ್ತಿನ ಸಂಪರ್ಕದಿಂದ ಬುಡಕಟ್ಟುಗಳಲ್ಲಿ ಈ ಹಿಂದೆ ಇಲ್ಲದಿದ್ದ ವರದಕ್ಷಿಣೆ, ಬಾಲ್ಯ ವಿವಾಹ, ಅಸ್ಪೃಶ್ಯತೆ ಮುಂತಾದ ಸಮಸ್ಯೆಗಳು ಸೃಷ್ಟಿಯಾಗಿವೆ. ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಹುಟ್ಟಿಕೊಂಡಿವೆ. ಆರ್ಥಿಕ ಸಮಸ್ಯೆಗಳು. ಬುಡಕಟ್ಟು ಜನರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಅವರ ಮುಖ್ಯ ಆರ್ಥಿಕ ಸಮಸ್ಯೆಗಳು ಹೀಗಿವೆ. ಭೂಮಿ ಅನ್ಯರಿಗೆ ಹಸ್ತಾಂತರವಾದ ಸಮಸ್ಯೆ, ಸಾಲಬಾಧೆ, ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಶೋಷಣೆ, ಹಿಂದುಳಿದ ಬೇಸಾಯ ಪದ್ಧತಿಗಳು, ಶೈಕ್ಷಣಿಕ ಸಮಸ್ಯೆಗಳು, ಲೇವಾದೇವಿಗಾರರಿಂದ ಶೋಷಣೆ, ಆರೋಗ್ಯ ಸಮಸ್ಯೆಗಳು. ಇದಿಷ್ಟು ಪರಿಶಿಷ್ಟ ಪಂಗಡವನ್ನು ವ್ಯಾಖ್ಯಾನಿಸಿ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ಬರೆಯಿರಿ ಅಂದರೆ ಬರೀಬೇಕು. ಮುಂದಿನ ಒಂದು ಬಹುಮುಖ್ಯ ಪ್ರಶ್ನೆ, ಮಹಿಳಾ ಸಬಲೀಕರಣ ಎಂದರೇನು, ಅದರ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಮಹಿಳಾ ಸಬಲೀಕರಣ ಎಂದರೇನು, ಅದರ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ. ಮಹಿಳಾ ಸಬಲೀಕರಣ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಫಸ್ಟ್ ಬರ್ಕೊಳ್ಬೇಕು. ಮಹಿಳಾ ಸಬಲೀಕರಣ ಅಂತ ಹೇಳಿದರೆ ಬರ್ಕೊಳ್ಳಿ. ಮಹಿಳಾ ಸಬಲೀಕರಣ ಎಂದರೆ ಅಧಿಕಾರವನ್ನು ಕೊಡುವುದು ಎಂದರ್ಥ. ಮಹಿಳೆಯರಿಗೆ ಅಧಿಕಾರ ನೀಡಿ ಅವರನ್ನು ಸಬಲರನ್ನಾಗಿಸುವುದನ್ನು ಮಹಿಳಾ ಸಬಲೀಕರಣ ಎಂದು ಕರೆಯುತ್ತೇವೆ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು ತುಂಬ ಇಂಪಾರ್ಟೆಂಟ್ ಕ್ವಶನು, ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇದು ಕಾನೂನಾತ್ಮಕ ಕಾರ್ಯತಂತ್ರಗಳು. ಕಾನೂನಾತ್ಮಕ ಕಾರ್ಯತಂತ್ರಗಳಲ್ಲಿ ಹಿಂದೂ ವಿವಾಹ ಕಾಯ್ದೆ, ಹಿಂದೂ ಉತ್ತರಾಧಿಕಾರಿ ಕಾಯ್ದೆ, ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ. ಇದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ಕವರ್ ಮಾಡಬೇಕು. ಅಂದರೆ ಪುರುಷರಂತೆ ಮಹಿಳೆಯರಿಗೂ ಕೂಡ ಸಮಾನವಾದ ಸ್ಥಾನಮಾನವನ್ನು ನೀಡುವಂಥ ಉದ್ದೇಶದಿಂದ ಹಲವು ಶಾಸನಗಳನ್ನು ರೂಪಿಸಲಾಯಿತು. ಅದು ಶಾಸನಾತ್ಮಕ ಕಾರ್ಯತಂತ್ರಗಳು. 2 ಸಾಮಾಜಿಕ ಕಾರ್ಯತಂತ್ರಗಳು. ಸಾಮಾಜಿಕ ಕಾರ್ಯತಂತ್ರಗಳು ಅಂತ ಹೇಳಿದ್ರೆ ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳ ಜಾರಿ, ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರಲ್ಲಿ ಕಾನೂನು ಅರಿವು, ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ನೆರೆಹೊರೆಯವರ ನೆರವು ಪಡೆಯುವುದು, ಶಿಕ್ಷಣ ಮತ್ತು ಜಾಗೃತಿ ಮೂಲಕ ಮಹಿಳೆಯರಲ್ಲಿ ಅನ್ಯಾಯದ ವಿರುದ್ಧ ಹೋರಾಡುವಂತಹ ಬಲವನ್ನು ಮೂಡಿಸುವುದು, ಬದಲಾದ ಸನ್ನಿವೇಶದಲ್ಲಿ ಪುರುಷರಲ್ಲಿ ತಮ್ಮ ಪಾತ್ರಗಳ ಅರಿವು ಮೂಡಿಸುವುದು. 3ನೇದು ಆರ್ಥಿಕ ತಂತ್ರಗಳು. ಆರ್ಥಿಕ ತಂತ್ರಗಳು ಅಂತ ಹೇಳಿದ್ರೆ ಆರ್ಥಿಕವಾಗಿ ಸ್ವತಂತ್ರರಾಗಬೇಕು ಮಹಿಳೆಯರು ಅನ್ನುವಂಥ ಕಾರಣಕ್ಕೆ ಉದ್ಯೋಗಾವಕಾಶಗಳನ್ನು ಪಡೆಯುವ ಉದ್ದೇಶದಿಂದ ಶೈಕ್ಷಣಿಕ ಮತ್ತು ವೃತ್ತಿ ತರಬೇತಿಯನ್ನು ನೀಡುವಂಥದ್ದು. ತಂತ್ರಜ್ಞಾನದ ಬಳಕೆಯಿಂದ ದಿನನಿತ್ಯದ ಕೆಲಸದ ಶ್ರಮವನ್ನು ಕಡಿಮೆ ಮಾಡುವುದು. ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣವನ್ನು ನೀಡುವುದು. ಸಣ್ಣ ಕೈಗಾರಿಕೆ ಸ್ಥಾಪಿಸಲು ಮತ್ತು ಸ್ವ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯವನ್ನು ನೀಡುವುದು. ವಿವಿಧ ಹಂತಗಳ ಪ್ರಮುಖ ಹುದ್ದೆಗಳಿಗೆ ಮಹಿಳೆಯರಿಗೆ ಅವಕಾಶ ನೀಡಲು ಯೋಜನೆ. ನೆಕ್ಸ್ಟು 4ನೆಯ ಕಾರ್ಯತಂತ್ರ ಮಹಿಳಾ ಆಚರಣೆ. ಅಂದರೆ ಮಹಿಳೆಯರ ದಿನವನ್ನು ರಾಷ್ಟ್ರ ಮಟ್ಟದಲ್ಲಿ ಜಾಗೃತಿ ಮೂಡಿಸೋದೋಸ್ಕರ ಮಹಿಳಾ ಸಬಲೀಕರಣ ವರ್ಷ ಅಂತ ಹೇಳ್ಕೊಂಡು 2001 ಘೋಷಣೆ ಮಾಡಿ
ಮಹಿಳಾ ಸಬಲೀಕರಣ ವರ್ಷವನ್ನು ಆಚರಣೆ ಮಾಡಿದ್ದು. ಇದು ಕೂಡ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಒಳಗೊಂಡಂತಹ ಅಥವಾ ಜಾರಿಗೆ ತಂದಂತಹ ಕಾರ್ಯತಂತ್ರಗಳು. ನೆಕ್ಸ್ಟು ರಾಷ್ಟ್ರೀಯ ಮಹಿಳಾ ಆಯೋಗ. ಸರ್ಕಾರವು 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪನೆ ಮಾಡಿತು. ಮಹಿಳೆಯರ ವಿರುದ್ಧ ಹಿಂಸೆಯನ್ನು ತಡೆಗಟ್ಟುವಂಥದ್ದು, ಮಹಿಳೆಯರಿಗೆ ಸಮಾನತೆಯನ್ನು ಒದಗಿಸುವಂಥದ್ದು ಇದರ ಉದ್ದೇಶವಾಗಿತ್ತು. ಕೊನೆಯದಾಗಿ ಸರ್ಕಾರದ ಯೋಜನೆಗಳು. ಭಾರತ ಸರ್ಕಾರವು ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೆ ವಿವಿಧ ಯೋಜನೆಗಳನ್ನು ರೂಪಿಸಿದೆ. ಉದಾಹರಣೆಗಾಗಿ ಮಹಿಳೆಯರಿಗೆ ವೃತ್ತಿ ತರಬೇತಿ, ದುಡಿಯುವ ಮಹಿಳೆಯರಿಗೆ ವಸತಿ ಗೃಹ, ಸಾಮಾಜಿಕ ನೆರವಿನ ಯೋಜನೆ ಇತ್ಯಾದಿ. ಇದಿಷ್ಟು ಕೂಡ ಮಹಿಳಾ ಸಬಲೀಕರಣ ಹಾಗೂ ಮಹಿಳಾ ಸಬಲೀಕರಣದ ಉದ್ದೇಶದಿಂದ ರೂಪಿಸಿರುವಂತಹ ಕಾರ್ಯತಂತ್ರಗಳು. ನೆಕ್ಸ್ಟು ಈಗಷ್ಟೇ ಪಂಗಡಗಳ ಒಂದಿಷ್ಟು ಸಮಸ್ಯೆಗಳನ್ನು ನೀವು ಓದಿದ್ರಿ. ಅದೇ ರೀತಿಯಾಗಿ ಪಂಗಡಗಳ, ಬುಡಕಟ್ಟು ಪಂಗಡಗಳ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರ್ಕಾರ ಏನೇನು ಜಾರಿಗೆ ತಂದುಕೊಂಡಿದೆ ಅದು ಕೂಡ ಇಂಪಾರ್ಟೆಂಟು. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟು ಪರಿಶಿಷ್ಟ ಜಾತಿಯ ಸಮಸ್ಯೆಗಳು, ಪರಿಶಿಷ್ಟ ಜಾತಿಯ ಸಮಸ್ಯೆಗಳ ನಿವಾರಣೆಗಾಗಿ ತಂದಂತಹ ಕಲ್ಯಾಣ ಕಾರ್ಯಕ್ರಮಗಳು. ಪರಿಶಿಷ್ಟ ಪಂಗಡದ ಸಮಸ್ಯೆಗಳು, ಪರಿಶಿಷ್ಟ ಪಂಗಡದ ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ಜಾರಿಗೆ ತಂದಂತಹ ಕಲ್ಯಾಣ ಕಾರ್ಯಕ್ರಮಗಳು. ಈ ರೀತಿ 2 ಕಾನ್ಸೆಪ್ಟನ್ನು ಕವರ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಸನ್ನು ಒಂದು ಕಡೆ ನೀವು ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ಈಗ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ್ಯಾವುದು ನೋಡ್ಕೊಳ್ಳಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ 1, ಶೈಕ್ಷಣಿಕ ಅವಕಾಶಗಳು, ಆರ್ಥಿಕ ಅವಕಾಶಗಳ ವಿಸ್ತರಣೆ, ಉದ್ಯೋಗಾವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ. ನೆಕ್ಸ್ಟು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ. ಆಲ್ಮೋಸ್ಟ್ ಪಾಯಿಂಟ್ಗಳು ಕೆಲವೊಂದು ಸೇಮ್ ಇರುತ್ತೆ. ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ, ಅದರಲ್ಲಿ ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರ ನೆರವು ಮತ್ತು ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ. ಭಾರತದಲ್ಲಿ ಕೈಗೊಳ್ಳಲಾದ ಬುಡಕಟ್ಟುಗಳ ಕಲ್ಯಾಣ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಸೇಮು ಪಂಚವಾರ್ಷಿಕ ಯೋಜನೆಗಳು, 20 ಅಂಶಗಳ ಕಾರ್ಯಕ್ರಮ, ಲ್ಯಾಂಪ್ಸ್ ಮತ್ತು ಟ್ರೈಫಡ್. ಲ್ಯಾಂಪ್ಸ್ ಅಂತ ಹೇಳಿದರೆ ಉತ್ಪಾದನಾ ಉದ್ದೇಶಕ್ಕೆ ಸಾಲವನ್ನು ಒದಗಿಸೋದು ಲ್ಯಾಂಪ್ಸ್ ಅಂತ ಹೇಳಿದರೆ. ನೆಕ್ಸ್ಟು ಟ್ರೈಫೆಡ್ ಅಂತ ಹೇಳಿದರೆ ಬುಡಕಟ್ಟು ಸಮೂಹಗಳ ಉತ್ಪನ್ನ ಮಾರಾಟದ ಶೋಷಣೆಯನ್ನು ತಪ್ಪಿಸುವಂತಹ ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆಯನ್ನು ಕೊಡೋದಕ್ಕೆ, ಅವರು ಬೆಳೆದಂತಹ ಬೆಳೆಗಳಿಗೆ ಉತ್ತಮ ಬೆಲೆಯನ್ನು ಕೊಡುವಂತಹ ಒಂದು ಬೆಲೆಯನ್ನು ದೊರಕಿಸಿಕೊಡುವಂತಹ ಒಂದು ಕಾರ್ಯವನ್ನು ಮಾಡೋದಕ್ಕೆ ಲ್ಯಾಂಪ್ಸ್ ಮತ್ತು ಟ್ರೈಫೆಡ್ ಅಂತ ಹೇಳ್ತೀವಿ. ನೆಕ್ಸ್ಟು ಕೃಷಿ ಕಾರ್ಯಕ್ಕೆ ನೆರವು. ಅದರಲ್ಲಿ ಇವಾಗ ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮದಲ್ಲಿ ಆರ್ಥಿಕ ಕಾರ್ಯಕ್ರಮಗಳನ್ನು 4, ಒಂದು ಪಂಚವಾರ್ಷಿಕ ಯೋಜನೆ, ಇನ್ನೊಂದು 20 ಅಂಶಗಳ ಕಾರ್ಯಕ್ರಮ, ಲ್ಯಾಂಪ್ಸ್ ಮತ್ತು ಟ್ರೈಫೆಡ್, ಕೃಷಿ ಕಾರ್ಯಕ್ಕೆ ನೆರವು. ಈ 4 ಪಾಯಿಂಟ್ಗಳನ್ನ ತಗೊಳ್ಬೇಕು. ಇದು ಆರ್ಥಿಕ ಕಾರ್ಯಕ್ರಮ. 2ನೇದು ಶೈಕ್ಷಣಿಕ ಕಾರ್ಯಕ್ರಮ. ಇದು ಶೈಕ್ಷಣಿಕವಾಗಿ ಬುಡಕಟ್ಟು ಜನಾಂಗಕ್ಕೆ ಕೊಡುವಂಥದ್ದು, ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ. 3ನೇದು ಸಂಶೋಧನಾ ಕಾರ್ಯಕ್ರಮಗಳು. 4ನೇದು ಆರೋಗ್ಯ ಸಂಬಂಧಪಟ್ಟಂತೆ ಆರೋಗ್ಯ ಕಾರ್ಯಕ್ರಮಗಳು. 5ನೇದು ವಸತಿ ಮತ್ತಿತರ ಯೋಜನೆಗಳು. ಸೊ ಇದಿಷ್ಟು ಕೂಡ ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮಗಳು. ಸೊ ನಾನು ಇಲ್ಲಿವಾಗ ನಿಮಗೆ ಈ ಒಂದು ಅಧ್ಯಾಯದಲ್ಲಿ ಮೇಯ್ನ್ ಆಗಿ ಹೇಳಿರುವಂತಹ ಕಾನ್ಸೆಪ್ಟ್ಗಳು: ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು, ಪರಿಶಿಷ್ಟ ಜಾತಿಯ ಕಲ್ಯಾಣ ಕಾರ್ಯಕ್ರಮಗಳು, ಪರಿಶಿಷ್ಟ ಪಂಗಡದ ಕಲ್ಯಾಣ ಕಾರ್ಯಕ್ರಮಗಳು. ಪರಿಶಿಷ್ಟ ಜಾತಿಯ ಸಮಸ್ಯೆ, ಪರಿಶಿಷ್ಟ ಪಂಗಡದ ಸಮಸ್ಯೆಯನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳುವ ಮೂಲಕನೇ ನಾನು ಹೇಳಿಬಿಟ್ಟಿದ್ದೀನಿ. ಸೊ ಅದಿಷ್ಟು ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಮುಂದಿನ ಪ್ರಶ್ನೆ, ನಿಮಗೆ 5ನೇ ಅಧ್ಯಾಯದಲ್ಲಿ ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು 5 ಅಂಕಕ್ಕೆ ಕೇಳ್ತಾರೆ. ಬಹುಮುಖ್ಯ ಪ್ರಶ್ನೆ. ಆದರೆ ಇಲ್ಲಿ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಭಾರತೀಯ ಗ್ರಾಮಗಳ ಅಧ್ಯಯನದ ಮಹತ್ವವನ್ನು 10 ಅಂಕಕ್ಕೆ ಕೇಳಿದ್ದಾರೆ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಕೂಡ ನಾನು 10 ಅಂಕಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿಕೊಟ್ಟಿದ್ದೀನಿ. ಹಾಗಾದರೆ ಭಾರತೀಯ ಗ್ರಾಮಗಳ ಅಧ್ಯಯನದ ಮಹತ್ವವನ್ನು ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ನೀವು ಭಾರತವು ಗ್ರಾಮಗಳ ದೇಶ, ಗ್ರಾಮಗಳ ಅಭಿವೃದ್ಧಿಯಾದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ, ಆದ್ದರಿಂದ ಗ್ರಾಮೀಣ ಅಧ್ಯಯನ ಮಹತ್ವದಾದುದಾಗಿದೆ. ಈ ಕೆಳಕಂಡ ಅಂಶಗಳು ಅದರ ಮಹತ್ವವನ್ನು ತಿಳಿಸುತ್ತದೆ ಅಂತ ಬರೆದು, ಮೊದಲನೇದು ಒಂದು ಅಧ್ಯಯನದ ಮಹತ್ವದ ಮೊದಲನೇ ಪಾಯಿಂಟು, ಕ್ಷೇತ್ರ ಕಾರ್ಯವು ಗ್ರಾಂಥಿಕ ದೃಷ್ಟಿಗೆ ಪರಿಹಾರವಾಗಿದೆ, ಬದಲಾವಣೆಗೆ ಉದ್ದೇಶಪೂರ್ವಕ ಪ್ರತಿರೋಧ, ಸಾಹಿತ್ಯಕ ಪೂರ್ವಾಗ್ರಹ, ಆನಂತರದ ಮೌಲ್ಯಮಾಪನವನ್ನು ದಾಖಲಿಸುತ್ತದೆ, ವಿಶ್ಲೇಷಣಾತ್ಮಕ ವಿಭಾಗಗಳ ಬೆಳವಣಿಗೆ. ಕೊನೆಯದಾಗಿ ಗ್ರಾಮ ಅಧ್ಯಯನಗಳು ಸಾಮಾಜಿಕ ಸುಧಾರಣೆಗೆ ಸಹಕಾರಿಯಾಗಿವೆ ಅಂತ ಬರಿಬೇಕು. ಸೊ ಇದಿಷ್ಟನ್ನು ವಿವರಣೆಯನ್ನು ಕೊಟ್ಟು ಬರಿಬೇಕು. ಗ್ರಾಮಗಳ ಸಮಸ್ಯೆಗಳು ಮತ್ತು ಗ್ರಾಮಗಳ ಲಕ್ಷಣಗಳು ಕೂಡ ತುಂಬ ಇಂಪಾರ್ಟೆಂಟು 5ನೇ ಅಧ್ಯಾಯದಲ್ಲಿ. ಬಹುಮುಖ್ಯ ಪ್ರಶ್ನೆ, ಅದು 5 ಅಂಕದಲ್ಲಿ ನಾನು ನಿಮಗೆ ಕೊಡ್ತೀನಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ಹೇಳಿದ್ದೆ ನಿಮಗೆ, ಇದರಲ್ಲಿ ಕೆಲವೊಂದು ಕಾನ್ಸೆಪ್ಟು 5 ಅಂಕಕ್ಕೂ ಕೂಡ ಬರುತ್ತೆ ಅಂತ. ಭಾರತೀಯ ಗ್ರಾಮಗಳ ಲಕ್ಷಣಗಳು, ಭಾರತೀಯ ಗ್ರಾಮಗಳ ಸಮಸ್ಯೆಗಳು, ಭಾರತೀಯ ಗ್ರಾಮಗಳ ಅಧ್ಯಯನದ ಮಹತ್ವ, ಈ 3 ಪ್ರಶ್ನೆ.
ಸೊ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳನ್ನು ಪಟ್ಟಿ ಮಾಡಿ. ಬಹುಮುಖ್ಯ ಪ್ರಶ್ನೆ, ಸಾಕಷ್ಟು ಸಲ ರಿಪೀಟ್ ಆಗಿದೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಕರ್ನಾಟಕದಲ್ಲಿ ರೈತರ ಸಂಕಷ್ಟವನ್ನು ನಿವಾರಣೆ ಮಾಡಲು ಸರ್ಕಾರದ ಇತ್ತೀಚಿನ ಕ್ರಮಗಳು ಕೂಡ ಇದೇ ಆನ್ಸರು. ಅಥವಾ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಇತ್ತೀಚೆಗೆ ಕೈಗೊಂಡ ಕಾರ್ಯಕ್ರಮಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಸೊ ಕರೆಕ್ಟಾಗಿ ವಿವರಣೆಯನ್ನು ಕೊಟ್ಟು ಬರೀಬೇಕು. ಕರೆಕ್ಟಾಗಿ ಪಾಯಿಂಟನ್ನು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ವಿವರಣೆ ನೀವು ನೋಡ್ಕೊಳ್ಬೇಕು. ಸಾಲ ಮನ್ನಾ ಮತ್ತು ವಿನಾಯಿತಿ, ಅತ್ಯಧಿಕ ಬಡ್ಡಿದರ ಕಾಯ್ದೆ 2004, ಅತ್ಯಧಿಕ ಬಡ್ಡಿದರ ಕಾಯ್ದೆ 2004, ಆರೋಗ್ಯ ವಿಮಾ ಯೋಜನೆ, ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡಿಕೆ, ಪರಿಹಾರ ನೀಡುವ ನೀತಿಯ ಪುನರ್ವಿಮರ್ಶೆ, ಮಾಹಿತಿ ಸೌಲಭ್ಯ, ಬೆಳೆ ವಿಮೆ 7ನೇದು, 8ನೇದು ಬಿತ್ತನೆ ಬೀಜದ ಮೇಲೆ ಸಬ್ಸಿಡಿ, 9ನೇದು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳು, 10ನೇದು ಸಂಶೋಧನೆಗೆ ಆದ್ಯತೆ. ಕರೆಕ್ಟಾಗಿ 10 ಪಾಯಿಂಟು. ಇದೆಲ್ಲ ನೀವು ಇಷ್ಟೇ ಸಿಂಪಲ್ ಆಗಿ ವಿವರಣೆಯನ್ನು ಬರೆದ್ರೆ ಸಾಕಾಗುತ್ತೆ. ಇದಿಷ್ಟು ಬಹುಮುಖ್ಯ ಪ್ರಶ್ನೆ. ಹಾಗಾದರೆ ಇದಿಷ್ಟು ಕೂಡ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟುವಂತಹ ಸಲುವಾಗಿ ಸರ್ಕಾರ ಕೈಗೊಂಡಂತಹ ಇತ್ತೀಚಿನ ಕಾರ್ಯಕ್ರಮಗಳು ಅಥವಾ ಕ್ರಮಗಳು. ಕೆಲವೊಂದು ಕಡೆ ಪ್ರಶ್ನೆ, ರೈತರ ಆತ್ಮಹತ್ಯೆಯನ್ನು ವಿಶೇಷಣಾತ್ಮಕವಾಗಿ ವಿವರಿಸಿ ಅಂತ ಕೂಡ ಕೇಳಿದ್ದಾರೆ. ಅಂದರೆ ಇಲ್ಲೂ ಕೂಡ ರೈತರ ಎಲ್ಲ ಸಮಸ್ಯೆಗಳು, ಪರಿಹಾರಗಳು ಎಲ್ಲವೂ ಬರುತ್ತೆ. ಅಂದರೆ ಒಂದು ಟಿಪ್ಪಣಿ ಬರೆಯೋ ರೀತಿ. ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆಯ ಬಗ್ಗೆ ವರದಿಯನ್ನು ತಯಾರಿಸಿ ಅಥವಾ ವಿಶೇಷಣಾತ್ಮಕವಾಗಿ ವಿವರಿಸಿ ಅಂತ ಕೇಳಿದ್ದಕ್ಕೆ ಇದಾಗುತ್ತೆ. R.S. ದೇಶಪಾಂಡೆ ಮತ್ತು ಸರೋಜಾ ಅರೋರಾ ಅವರ ಕೃತಿಯಾದ ಕೃಷಿಯ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆಗಳು ಎಂಬುದು ಕ್ಷೇತ್ರ ಕಾರ್ಯ ಆಧಾರಿತ ಅಧ್ಯಯನವಾಗಿದೆ. 2007ರಲ್ಲಿ ಮಸೂರಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಡಳಿತಾತ್ಮಕ ರಾಷ್ಟ್ರೀಯ ಅಕಾಡೆಮಿಯು ಈ ಅಧ್ಯಯನವನ್ನು ಕೈಗೊಂಡಿದ್ದು, ಕರ್ನಾಟಕ ರಾಜ್ಯದ ರೈತರ ಆತ್ಮಹತ್ಯೆಯನ್ನು ಈ ಕೃತಿಯಲ್ಲಿ ಚರ್ಚಿಸಲಾಗಿದೆ. ಇಲ್ಲಿ ಕೆಲವೊಂದು ಅಂಕಿ ಅಂಶಗಳ ವಿವರಣೆ ಇದೆ, ಓದ್ಕೊಳ್ತೀರಾ ನೋಡಿ, ಈಸಿ ಆಗುತ್ತೆ. ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಆನ್ಸರ್ ಇದ್ದರೆ ನೀವು ಓದ್ಕೊಳ್ಬಹುದು. ಸೊ ಆತ್ಮಹತ್ಯೆಯ ಪ್ರಮಾಣವು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚಾಗಿದ್ದರೆ ಹಳೆಯ ಮದ್ರಾಸ್ ಮತ್ತು ಕೊಡಗಿನಲ್ಲಿ ಕಡಿಮೆ ಪ್ರಮಾಣದಲ್ಲಿವೆ. ಅದೇ ರೀತಿಯಾಗಿ 1998ರಲ್ಲಿ ಬೀದರ್ನ ತೊಗರಿ ಬೆಳೆಯುವ ರೈತರ ಆತ್ಮಹತ್ಯೆಯೊಂದಿಗೆ ಆತ್ಮಹತ್ಯೆ ಪ್ರಕರಣಗಳು ಆರಂಭವಾದವು. ನೋಡಿ, 1998ರಲ್ಲಿ ಬೀದರ್ನ ತೊಗರಿ ಬೆಳೆಯುವ ರೈತರ ಆತ್ಮಹತ್ಯೆಯೊಂದಿಗೆ ಆತ್ಮಹತ್ಯೆ ಪ್ರಕರಣಗಳು ಆರಂಭವಾದವು. ಮೊದಲು ಗುಲ್ಬರ್ಗ, ಬೀದರ್ ಪ್ರಾಂತ್ಯಗಳಲ್ಲಿದ್ದ ಇದು 2000 ನಂತರ ಮಂಡ್ಯ, ಹಾಸನ, ಶಿವಮೊಗ್ಗ, ದಾವಣಗೆರೆ, ಕೊಪ್ಪಳ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಿಗೂ ವಿಸ್ತರಿಸಿತು ಅಂತ ಇದೆ. ರೈತರ ಆತ್ಮಹತ್ಯೆಯ ಒಂದು ಬಗ್ಗೆ ವಿಶೇಷವಾಗಿ ಬರಿತಾ ಇರೋದ್ರಿಂದ ರೈತರ ಸಂಕಷ್ಟವನ್ನು ತಿಳಿಯೋದಕ್ಕೆ ಕರ್ನಾಟಕ ಸರ್ಕಾರ ರಚಿಸಿದ 2 ಸಮಿತಿಗಳು ಕೂಡ ನೀವು ಬರೀಬಹುದು. ಒಂದು ದ್ವಾರಕನಾಥ ಸಮಿತಿ, ಇನ್ನೊಂದು GK ವೀರೇಶ ಸಮಿತಿ. ಇದು ಕೂಡ ನೀವು ಅಲ್ಲಿ 10 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇದೆರಡನ್ನ ಕವರ್ ಮಾಡಬಹುದು. ದ್ವಾರಕನಾಥ ಸಮಿತಿ ಏನು ಹೇಳುತ್ತೆ, GK ವೀರೇಶ ಸಮಿತಿ ಏನು ಹೇಳುತ್ತೆ ಅಂತ ಅಲ್ಲಿ ಇರುವಂತಹ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಏನೇನು ಅನ್ನೋದು. GK ವೀರೇಶ ಸಮಿತಿಯಲ್ಲಿ ಇಲ್ಲಿ ರೈತರ ಆತ್ಮಹತ್ಯೆಗೆ ಹಲವಾರು ಕಾರಣಗಳನ್ನ ಕೊಟ್ಟಿದ್ದಾರೆ ಅವರು, ಯಾಕಾಗಿ ರೈತರ ಒಂದು ಆತ್ಮಹತ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಪಾಯಿಂಟ್ಗಳನ್ನ ಬರಿಬೋದು. 10 ಅಂಕ ಆಗಿರೋದ್ರಿಂದ ಈ ಪಾಯಿಂಟ್ಗಳನ್ನ ಕವರ್ ಮಾಡಿ ಸಾಕು, ಇದಕ್ಕೆ ವಿವರಣೆ ಅಗತ್ಯ ಇಲ್ಲ. ಆ ಒಂದು ಕಾನ್ಸೆಪ್ಟ್ ಆದ ನಂತರ ಇಲ್ಲಿ ಏನು ನೀವೀಗ ಆಲ್ರೆಡಿ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳಿದೆ, ಅದನ್ನು ಇಲ್ಲಿ ಆ್ಯಡ್ ಮಾಡಿ. ಓಕೆನಾ? ಸೊ ಇದಿಷ್ಟು ಕೂಡ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. 14 ಪ್ರಶ್ನೆಗಳು. 14 ಪ್ರಶ್ನೆಗಳಲ್ಲಿ ನಿಮಗಿಲ್ಲಿ ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ಒಂದು ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ, ಸಮಸ್ಯೆಗಳು ಮತ್ತು ಲಕ್ಷಣಗಳನ್ನು ನಾನು 5 ಅಂಕದಲ್ಲಿ ಪ್ರಶ್ನೆಯನ್ನು ಕೊಡ್ತೀನಿ, ಹಾಗಾಗಿ ಇಲ್ಲಿ ಕೊಟ್ಟಿಲ್ಲ, ಅಲ್ಲಿ ರೆಡಿ ಇದೆ, ಮತ್ತೆ ಬೇಡ ಹೇಳ್ಕೊಂಡು ಉಳಿದಂಥ ಎಲ್ಲ ಪ್ರಶ್ನೆಗಳಿಗೂ 13 ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮೊದಲ 7 ಪ್ರಶ್ನೆಗಳನ್ನ ಯಾಕೆ ಅಲ್ಲಿ ಕೊಟ್ಟಿದ್ದು ಅಂದರೆ ಅದು ಬಹುಮುಖ್ಯವಾದ ಪ್ರಶ್ನೆ ಅಂತ ಫಸ್ಟ್ ಅದನ್ನು ಕೊಟ್ಟಿರೋದು. ಕರೆಕ್ಟಾಗಿ ಆ ವಿಡಿಯೋನು ನೀವು ವಾಚ್ ಮಾಡಬೇಕು. ಅಲ್ಲಿ ನಿಮಗೆ ಭಾರತದಲ್ಲಿ ಕಾಣುವಂಥ ವೈವಿಧ್ಯತೆ ಬಗ್ಗೆ ಆಗಿರ್ಬೋದು, ಜಾತಿ ಬಗ್ಗೆ ಆಗಿರ್ಬೋದು, ಜನಸಂಖ್ಯಾ ಶಾಸ್ತ್ರದ ಚಿತ್ರಣಗಳಾಗಿರಬಹುದು, ಮತ್ತು ಅಸ್ಪೃಶ್ಯತೆ ಬಗ್ಗೆ ಆಗಿರಬಹುದು, ಏಕತೆ ಬಗ್ಗೆ ಆಗಿರಬಹುದು, ಕೊಳಚೆ ಪ್ರದೇಶದ ಬಗ್ಗೆ ಆಗಿರಬಹುದು, ಬುಡಕಟ್ಟು ರೈತರ ಆತ್ಮಹತ್ಯೆ, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಈ ಪೇಪರಲ್ಲಿ ರೈತರ ಆತ್ಮಹತ್ಯೆ ಬಗ್ಗೆ ಒಂದು ಕಾನ್ಸೆಪ್ಟ್ ಏನಿದೆ, ಬುಡಕಟ್ಟು ಪಂಗಡ ಏನಿದೆ, ಇದು ಅಸ್ಪೃಶ್ಯತೆ, ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಹಾಗೂ ಉತ್ತರಗಳೊಂದಿಗೆ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.